ನೋಡ್ರಿ, ಸಿ ಟಿ ರವಿ ಅವರಿಗೆ ಎಲ್ಲೋ ತಲೆಗೇನೋ ಏಟು ಬಿದ್ದಿದೆ. ಅವ್ರಿಗೆಲ್ಲರೂ ಒಂದು ಮೆಂಟಲ್ ಹಾಸ್ಪಿಟಲ್ಗೆ ಸೇರಿಸ್ಬೇಕು. ಪ್ರತಿ ಬಾರಿ ಅವರು ಮೌಲ್ವಿಗಳು, ಮುಲ್ಲಾನಾಗಳು, ಟಿಪ್ಪು ಸುಲ್ತಾನ್ ತಲ್ವಾರ್ ಮೇಲೆ ಕಾಫಿರೋಂಕು ಕತಲ್ ಕರ್ನೆ ಕೆ ಲಿಯೆ ಟಿಪ್ಪು ಸುಲ್ತಾನ್ ಕಿ ತಲ್ವಾರ್ ಅನ್ನೋದು, ಟಿಪ್ಪು ಸುಲ್ತಾನು ಕನ್ನಂಬಾಡಿ ಆನೆಕಟ್ಟಿಗೆ ಶಿಲಾನ್ಯಾಸ ಮಾಡಿರೋದು ಏನಾದರೂ ಪುರಾವೆ ಇದೆಯಾ ಅಂತ ಕೇಳೋದು, ಅವ್ರಿಗೆ ಮುಸಲ್ಮಾನರಿಗೆ ಬೈಯೋದು, ಮೌಲ್ವಿ ಮೊಲ್ಲಾಗಳಿಗೆ ಬೈಯೋದು ಬಿಟ್ಟರೆ ಬೇರೆ ಏನೂ ಕೆಲಸ ಇಲ್ಲ. ಯಾಕೆ ಅಂದರೆ ಅವ್ರಿಗೆ ಈಗಾಗಲೇ ಚಿಕ್ಕಮಂಗ್ಳೂರು ಜನ ಉಗಿದು ಉಪ್ಪಾಕಿ ಸೋಲಿಸಿ ಮನೆಗೆ ಕಳಿಸಿದ್ದಾರೆ. ಏನೋ ಆ BJP ಅವರು ಅನುಕಂಪದ ಮೇಲೆ ಪಾಪ ಏನೋ ಮಾತಾಡ್ತಾನಲ್ಲ ಅಂತೇಳ್ಬಿಟ್ಟು ಆತನಿಗೆ MLC ಮಾಡಿ ಕಳಿಸಿದ್ದಾರೆ. ಅಲ್ಲಿ ಕೂಡ ಇವಾಗಲೂ ಬರೀ ಜಾತಿ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ ಮೌಲ್ವಿಗಳು, ಮೌಲಾನಾಗಳು. ರೀ ಸಿ ಟಿ ರವಿಯವರೇ, ನಿಮಗೆ ಗೊತ್ತೇನು ರೀ ಮೌಲ್ವಿ ಮುಲ್ಲಾ ಅಂದರೆ ಏನು ಅಂತ? ರೀ, ನೀವು ಎಷ್ಟೇ ಕೋಟ್ಯಾಧೀಶ್ವರ ಇರ್ಬೋದು, ಈ ದೇಶದಲ್ಲ ಯಾವುದೇ ದೇಶದಲ್ಲಿ ಯಾರೋ ಎಷ್ಟು ದೊಡ್ಡ ಕೋಟ್ಯಾಧಿಪತಿ ಆಗಿರ್ಬೋದು ರೀ, ಮೌಲ್ವಿ ಮುಲ್ಲಾಗಳು, ಪೂಜಾರಿಗಳು, ಚರ್ಚ್ ಫಾದರ್ಗಳಿಲ್ಲ ಅಂದರೆ ನಿಮ್ಮ ಅಂತ್ಯಕ್ರಿಯೆ ಮಾಡೋರು ಯಾರು ಗತಿ ಇರಲ್ಲ ರೀ. ಮೌಲ್ವಿ ಮುಲ್ಲಾಗಳು ಹೇಳ್ಬೇಕಂದ್ರೆ ವಿಶ್ವದಲ್ಲೇ ದೊಡ್ಡ ಸೌಕಾರ್ರಿ ಅವರು. ಒಬ್ಬ ಸಾಬಿ ಯಾರಾದರೂ ಸತ್ತರೆ ಅವ್ನಿಗೆ ಉಣ್ಬೇಕಂದ್ರೆ ಜನಾದಕ್ಕೆ ನಮಾಜ್ ಮಾಡೋದಕ್ಕೆ, ಅವ್ನಿಗೆ ಇದು ಮಾಡಿಸೋದಕ್ಕೆ ಮೌಲ್ವಿ ಮುಲ್ಲಾನ ಬೇಕು. ಅದೇ ನೀನು ಸತ್ತರೆ ನಿನ್ನ ಏನು ಅಂತ್ಯಕ್ರಿಯೆ ಮಾಡೋವಾಗ ನಿನ್ಗೆ ಏನು ಇರ್ತದೆ ಅದನ್ನೆಲ್ಲ ಮಾಡೋಕ್ಕೆ ಪೂಜಾರಿ ಬೇಕ್ರಿ. ಯಾಕೆ ರೀ ಮೌಲ್ವಿ ಮೊಲ್ಲಾಗಳಿಗೆ ಪೂಜಾರಿಗಳ ಬಗ್ಗೆ ಹೇಳ್ತೀರಾ ನೀವು? ಸಾಬ್ರು ಅಂದರೆ ಅಷ್ಟೇ ಸುಲಭ ಅನ್ಕೊಂಡಿದ್ದೀರೇನ್ರಿ ನೀವು ರೀ? ಸಾಬ್ರು ಈ ದೇಶಕ್ಕೆ ಅಪಾರವಾದ ಕೊಡುಗೆ ಕೊಟ್ಟವ್ರಿ. ಮಿಸ್ಟರ್ ಸಿ ಟಿ ರವಿಯವರೇ, ಬುದ್ಧಿ ಕಲ್ತ್ಕೊಳ್ಳಿ. ಈಗಲಾದರೂ ಸೋತಿದ್ದೀರಾ ಒಂದು ಟೈಮು. ಏನು ಅಂದ್ಕೊಂಡಿದ್ದೀರಾ ಸಾಬ್ರು ಅಂದರೆ ನೀವು? ಏನು ಸಾಬ್ರು ಏನು ಮಾತಾಡ್ತಾ ಇಲ್ಲ ಅಂತನಾ? ಈಗಾಗಲೇ ಒಬ್ಬರು ಕಾಕ್ರೋಚ್ ಅಂತೇಳ್ಬಿಟ್ಟು ಹೇಳಿದ್ದಕ್ಕೆ ಕಾಕ್ರೋಚ್ ಜನತಾ ಪಾರ್ಟಿ ಸೃಷ್ಟಿಯಾಗಿ ಇವತ್ತು ಇಡೀ ದೇಶದಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ. ಇಡೀ ಯುವ ಜನತೆ ರೋಡ್ ಮೇಲೆ ಇದೆ. ಜಂತರ್ ಮಂತರಲ್ಲಿ ಏನಾಗ್ತಾ ಇದೆ? ಜಂತರ್ ಮಂತರಲ್ಲಿ ನೀವು ರೀ, ನಾವು ಹಿಂದೂಗಳು, ಹಿಂದುತ್ವ, ನಮ್ಮ ಹಿಂದೂ, ಅದು ನಮ್ಮ ಹಿಂದೂಗಳ ಮೇಲೆ ಅಂತೇಳ್ಬಿಟ್ಟು ಹಿಂದೂ ಯುವಕರಿಗೆ ಜನ್ಸಿ ಮೇಲೆ ಲಾಠಿ ತಿನ್ನಿಸಿದ್ದು ನೀವು. ಅದೇ ಹಿಂದೂಗಳ ಯುವಕರಿಗೆ ಪ್ರೊಟೆಸ್ಟ್ ಮಾಡ್ತಾ ಇರೋರಿಗೆ ಜುನೇದ್ ಅನ್ನೋ ಒಬ್ಬ ಮುಸ್ಲಿಂ ಯುವಕ ಲಕ್ಷಾಂತರ ಜನಕ್ಕೆ ಊಟ ಕೊಟ್ಟು ಇವತ್ತು ಅವನು ಇಡೀ ದೇಶಕ್ಕೆಲ್ಲ ವಿಶ್ವಕ್ಕೆ ಹೀರೋ ಆಗಿದ್ದಾನ್ರಿ. ಅಂಥವ್ರಿ ಸಾಬ್ರು. ಸಾಬ್ರ ಬಗ್ಗೆ ಮಾತಾಡ್ತೀರಾ ನೀವು ರೀ? ಈ ದೇಶದಲ್ಲಿ ಅಣುಬಾಂಬು ಪರೀಕ್ಷೆ ಮಾಡಿ ಈ ದೇಶಕ್ಕೆ ಬ್ರಹ್ಮೋಸು, ಅಗ್ನಿ, ಕ್ಷಿಪಣಿಗಳು ಕೊಟ್ಟಂತಹ ಯಾರು ಗೊತ್ತಿರೇನ್ರಿ? ನಿಮ್ಮ ಪಕ್ಷದವರೇ ಮಾಡಿದಂತಹ ಡಾಕ್ಟರ್ APJ ಅಬ್ದುಲ್ ಕಲಾಂ. ಅಂಥ ಸಾಬ್ರು ಇರೋದು. ಏನು ಸಾಬ್ರಂದ್ರೆ ಏನು ಅನ್ಕೊಂಡಿದ್ದೀರಾ? ಬರೀ ಪಂಚರ್ ಆಗ್ತಾರೆ ಅನ್ಕೊಂಡಿದ್ದೀರಾ ನೀವು? ಪಕೋಡ ಮಾಡೋರು ಅನ್ಕೊಂಡಿದ್ದೀರಾ ಸಾಬ್ರಿಗೆ? ಇದೇ ಮಾತು ಹೇಳ್ತಾ ಇದ್ದಾರೆ. ನಾವು ಸಾಬ್ರೆಲ್ಲ ಸೇರಿ ಪಕೋಡ ಜನತಾ ಪಾರ್ಟಿ ಅಂತ ಕಟ್ಬಿಟ್ರೆ ನಿಮಗೆ ತಿರ್ಗಾ ಪಾಠ ಕಲಿಸ್ಬೇಕಾಗ್ತದ್ರಿ ಮಿಸ್ಟರ್ ಸಿ ಟಿ ರವಿ. ಏನು ಅನ್ಕೊಂಡಿದ್ದೀರಾ ನೀವು? ಸಾಬ್ರು ಅಂತ ಕೀಳು ಮಡ್ದವ್ರಲ್ಲ ರೀ ಸಾಬ್ರು. ಸಿಪ್ಲಾ ಕಂಪ್ನಿ ಯಾರ್ದ್ರಿ? ಈ ದೇಶದಲ್ಲಿರುವಂಥ 100 ಉದ್ಯಮಿಗಳಲ್ಲಿ 50ಕ್ಕೂ ಹೆಚ್ಚು ಜನ ಇರೋದು ಮುಸಲ್ಮಾನ್ರಿ ಉದ್ಯಮಿಗಳು. ಆಸ್ಟ್ರಾ ಹೆಲ್ತ್ ಕಂಪ್ನಿ, ಸಿಪ್ಲಾ ಕಂಪ್ನಿ, ಕಿದ್ವಾಯಿ ಹಾಸ್ಪಿಟ್ಲ್ ಇದು ಮಾಡಿದ್ದು ಎಲ್ಲ ಯಾರ್ರಿ? ಸಾಬ್ರಿ. ಇನಾಯತುಲ್ಲಾ ಮೇಕ್ರಿ ಸರ್ಕಲ್ ಅಂತ ನೀವು ನೋಡ್ತಿರಲ್ಲ, ಆ ಮೇಕ್ರಿ ಸ್ಟೋರಿ ನಿಮ್ಗೆ ಗೊತ್ತೇನ್ರಿ? ಸರ್ ಮಿರ್ಜಾ ಇಸ್ಮಾಯಿಲ್ ನಿಮ್ಗೆ ಗೊತ್ತೇನ್ರಿ? ಮೈಸೂರಲ್ಲಿ ಟಿಪ್ಪು ಸುಲ್ತಾನ್ ಬಗ್ಗೆ ನೀವು ಮಾತಾಡ್ತೀರಾ ರೀ? ಟಿಪ್ಪು ಸುಲ್ತಾನ್ ಅಂದರೆ ಏನು ಅಂದ್ಕೊಂಡಿದ್ದೀರಾ ನೀವು? ಆನೆಕಟ್ಟಿಗೆ ಅವರು ಶಿಲಾನ್ಯಾಸ ಮಾಡಿದ ಪುರಾವೆ ಕೇಳ್ತಿರಲ್ಲ. ಮೈಸೂರು ಮಹಾರಾಜರು ಅಲ್ಲಿ ಅವ್ರು ಹಾಕಿರೋ ಶಿಲಾನ್ಯಾಸನ ಆನೆಕಟ್ಟು ಮುಂದೆ ಹಾಕಿದ್ದಾರೆ, ಹೋಗಿ ನೋಡ್ಕೊಳ್ಳಿ. ಬರೀ ಸಾಬ್ರುಗಳು, ಮುಲ್ಲಾಗಳು, ಮೌಲ್ವಿಗಳು ಅಂದ್ಕೊಂಡು ಇವತ್ತು ದೇಶ ನಾಳು ಮಾಡ್ತಾ ಇದ್ದೀರಾ. ಇವತ್ತು ದೇಶದ ಯುವಕರು ಹೋರಾಡಿ ಇವತ್ತು ನೋಡ್ದೇನ್ರಿ ನಿಮ್ಗೇನು ಕೆಲಸ ಕೊಟ್ಟರು ಅಂತ? ಧರ್ಮೇಂದ್ರ ಪ್ರಧಾನ್ಗೆ ರಾಜೀನಾಮೆ ಕೊಡೋವ್ರಿಗೆ ಬಿಟ್ಟಿಲ್ಲ. ನಮ್ಮ ಪಕ್ಷದಲ್ಲಿ ರಾಜೀನಾಮೆಗಳೇ ಇಲ್ಲ ಅಂತ ಇದ್ದವ್ರು ಇವತ್ತು ಯಾಕ್ರಿ ರಾಜೀನಾಮೆ ಕೊಡ್ತಿದ್ರಿ ನೀವು? ಯುವಕರ ಮುಂದೆ ಯಾರೂ ನಡೆಯಲ್ಲ. ನಾನು ಮೊದಲನೇದಾಗಿ ಈ ದೇಶದ ಯುವಕರಿಗೆ ಧನ್ಯವಾದಗಳನ್ನು ತಿಳಿಸೋಕೆ ಇಷ್ಟಪಡ್ತೇನೆ. ಒಂದೇ ಒಂದು ಮಾತು ಹೇಳಿದ್ರು, ಇಷ್ಟು ದಿನ ರಾಜಕೀಯ ನಡೀತು ಹಿಂದೂ ಮುಸ್ಲಿಂ ಹೆಸರಲ್ಲಿ, ಇವಾಗ ಹಿಂದೂ ಮುಸ್ಲಿಂ ಹೆಸರಲ್ಲಿ ರಾಜಕೀಯ ಮಾಡೋಕ್ಕೆ ಬಿಡಲ್ಲ. ನಾವು ಏನಿದ್ರು ಏನು ನ್ಯಾಯ ಇದೆ, ನ್ಯಾಯದ ಪ್ರಕಾರ ಹೋರಾಡ್ತೀವಿ ಅಂತ ಹೇಳಿದ್ರು ಯುವಕರಿಗೆ. ನೋಡ್ರಿ ಇವತ್ತು ಅಂಥ ಯುವಕರಿಗೆ ಲಕ್ಷಾಂತರ ಜನಕ್ಕೆ ಅನ್ನ ತಿನ್ನಿಸಿದವರು ಸಾಬ್ರಿ. ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರು ಹೋಗಿ ನೋಡ್ರಿ ఢిల్లీ ಗೇಟಲ್ಲಿ ಎಷ್ಟು ಜನ ಸಾಬ್ರ ಹೆಸರಿದೆ ಅಂತ. ಅದನ್ನು ಸಾಬ್ರಿಗೆ ಹೇಳ್ತೀರಾ ನೀವು? ಅದಕ್ಕೆ ಮುಂಚೆ ಏನು ಅನ್ಕೊಂಡಿದ್ದೀರಿ ನೀವು ಸಾಬ್ರು ಅಂದರೆ? ಸಿ ಟಿ ರವಿಯವರೇ, ಯಾವತ್ತು ಸಾಬ್ರು ಒಂದು ಇದಿದೆ ಗಾದೆ,
शेर की माँ कभी गीदड़ नहीं पैदा करती, ಮುಸಲ್ಮಾನ್ की माँ कभी ಗದ್ದಾರ್ पैदा नहीं करती. ಮುಸ್ಲಿಮ್ಸ್ ಅಂಥವರು ಯಾವತ್ತೂ ಗದ್ದಾರುಗಳು ಹುಟ್ಟಿಲ್ಲ ಮುಸ್ಲಿಮ್ಸಲ್ಲಿ. ನಿಮ್ಮಂಥ ನಾಲಾಯಕಗಳಿಗೆ ಇದರಲ್ಲಿ ಕೊಟ್ಟಾರಲ್ಲ ಜಾಗ, ಅವ್ರಿಗೆ ಉಗಿಬೇಕು, ನಿಮ್ಗೆಲ್ಲ ಉಗಿಬೇಕಾಗಿರೋದು. ಜಾತಿ ಹೆಸರಲ್ಲಿ ಹೊಡೆಯುತ್ತೀರಲ್ರಿ ನೀವು ದೇಶನ. ಯಡಿಯೂರಪ್ಪ ಅವ್ರು ಇಲ್ಲೇನ್ರಿ, ಹೆಂಗೆ ತಗೊಂಡೋದ್ರಿ ರಾಜ್ಯನ ಮುಖ್ಯಮಂತ್ರಿಯಾಗಿ? ಇವಾಗ ಅವ್ರ ಮಗ ಮಾಡ್ತಾ ಇಲ್ವಾ ರಾಜಕೀಯ? ಬೇರೆ ಬಿ ಜೆ ಪಿಯಲ್ಲಿ ಯಾರು ಶಾಸಕರು ನಾಯಕರು ಇಲ್ವಾ? ನೀವೊಬ್ಬರೇ ಏನ್ರಿ? ನೀವು ಆ ಪ್ರತಾಪ್ ಸಿಂಹ ಯಾರೋ ಕೆಲವರು ಉಟ್ಕೊಂಡು ಯಾಕ್ರಿ ಸಾಬ್ರಿಗೆ ಇದು ಮಾಡ್ತೀರಾ? ಹಾಂ, ಸಾಬ್ರು ಏನು ಪಂಚರ್ ಹಾಕೋದು ಒಂದೇ ಅಂದ್ಕೋಬೇಡ್ರಿ ನೀವು. ಸಾಬ್ರಿಗೆ ಎಲ್ಲ ಗೊತ್ತೆ, ಸಕಲ ಕಲಾವಲ್ಲಭರು ಸಾಬ್ರು, ಎಲ್ಲ ಕಲೆಗಳನ್ನು ಬಲ್ಲವರು ಸಾಬ್ರು. ಮಾತಾಡೋದಕ್ಕೆ ಮುಂಚೆ ನಾಲ್ಗೆ ಮೇಲೆ ಹಿಡ್ತಾ ಇರಲಿ, ಇಲ್ಲ ಅಂದರೆ ಇವತ್ತಲ್ಲ ನೋಟಿಸ್ ಎತ್ಕೊಂಡು ಪೊಲೀಸರು ನಿಮ್ಮ ಮನೆ ಹತ್ರ ಬರೋದು ಸಾಬ್ರೆಲ್ಲ ಸೇರಿ ನಿಮ್ಮ ಮನೆ ಹತ್ರ ಬರಬೇಕಾಗ್ತದೆ ಇನ್ನು ಮುಂದೆ. ಇದನ್ನು ತಿಳ್ಕೊಳ್ಳಿ. ನಾವು ಒಂದು ಹೋರಾಟ ಮಾಡ್ತೀವಿ ನಿಮ್ಮ ವಿರುದ್ಧ. ಇಂಥ ಹೇಳಿಕೆಗೆ ಏನಾದರೂ ಕೊಟ್ಟರೆ ಇನ್ನೊಂದು ಟೈಮು ಬೆಂಗಳೂರಲ್ಲಿ ಪಕೋಡ ಜನತಾ ಪಾರ್ಟಿ ಅಂತ ಕಟ್ಬಿಟ್ಟು ನಾವು ಸಾಬ್ರೆಲ್ಲ ಸೇರಿ ಬರ್ತೀವಿ ನಿಮ್ಮ ಮನೆ ಹತ್ರ ನೀವು ಮಾತಾಡಿದವ್ರಿಗೆ.